ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಕಸ್ಟಮರ್ ಎದ್ದಳಕ್ಕೂ ಮುಂಚೆ ನಾನೇ ಎದ್ಬಿಟ್ಟು ಒಳ್ಳೆ ವ್ಯೂ ನೋಡ್ಕೊಂಡು ಟೀ ಕುಡಿಯೋಕೆ ಹೋಗಿದ್ದೆ ಗುರು. ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ನೋಡಿದ್ರೆ ಇನ್ನೂ ಕಸ್ಟಮರ್ ಫೋನೇ ಮಾಡಿಲ್ಲ. ಇನ್ನೇನು ಮಾಡೋದ ಅಂತ ಕೂತಿದೆ ಗುರು, ರೆಡಿ ಆಗ್ಬಿಟ್ಟು ಬಟ್ಟೆ ಯೂನಿಫಾರ್ಮ್ ಹಾಕೊಂಡು. ನೋಡಿದ್ರೆ ಕಸ್ಟಮರ್ 9:30 ಬರ್ತೀನಿ ಅಂತ ಹಾಕದ ಹಿಂದಿಲಿ. ಅಯ್ಯೋ ಕತೆ ಕರ್ಮ. ರಾತ್ರಿ ಮಲ್ಕೊಳ್ಳೋರ್ಗು ರೀಲ್ಸ್ ಮಾಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ರೀಲ್ಸ್ ಮಾಡ್ತಿದ್ದಂಗೆ ಕಸ್ಟಮರ್ ಫೋನ್ ಹಾಕೋರು. ಕಸ್ಟಮರ್ ಪಿಕ್ ಮಾಡ್ಕೊಂಡು ಹೊರಟೆ ಪೈನ್ ಫಾರೆಸ್ಟ್ ತೋರಿಸ್ಕೊಂಡು. ಹಂಗೆ ನೋಡಿದ್ರೆ ಹೋಗಲ್ಲ ಅಂತಂದ್ರು, ಡೌನ್ ನಡೆಯೋಕ್ಕಾಗಲ್ಲ ಅಂತ. ಆಯ್ತು, ಆಮೇಲೆ ಇನ್ನೇನು ಮಾಡೋದ, ಅವರಂತೂ ಎಂಜಾಯ್ ಮಾಡಲ್ಲ, ನಾನಾರು ಎಂಜಾಯ್ ಮಾಡ್ತೀನಿ ಅಂದ್ಬಿಟ್ಟು ಒಳ್ಳೆ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ ಗುರು. ಆಮೇಲೆ ಶೂಟಿಂಗ್ ಪಾಯಿಂಟ್ ಬಿಟ್ಟೆ ಗುರು. ಶೂಟಿಂಗ್ ಪಾಯಿಂಟ್ ಮುಗಿಸ್ಕೊಂಡು ಹೊರಟೆ. ಅಲ್ಲೂ ದೊಡ್ಡದು ಬೆಟ್ಟ, ಹಂಗಾರು ಹತ್ತಲಿಲ್ವಾ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ರು. ಹಂಗೆ ಒಂದು ಡ್ಯಾಮ್ ಇತ್ತು, ಡ್ಯಾಮ್ ನೋಡಿಕೊಂಡು ಹಂಗೆ ಪೈಕರ ವಾಟರ್ ಫಾಲ್ಸ್ ಬಿಟ್ಟೆ ಗುರು. ಪೈಕರ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ನಮ್ಮ ಬ್ರೋ ನನ್ನ ಬೆಂಗಳೂರಿಂದ ನೋಡಬೇಕು ಅಂತಲೇ ಬಂದ್ಬಿಟ್ಟವ್ರು ಗುರು ಊಟಿಗೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಹಂಗಂತ ಅನ್ಕೋಬೇಡಿ, ಕಸ್ಟಮರ್ ಕರ್ಕೊ ಬಂದಿರೋ ಅವರು ಇವತ್ತು ಬೆಂಗಳೂರಿಗೆ. ಹಂಗೆ ಒಂದು ಸ್ಮೈಲ್ ಕೊಡ್ತಿರು, ಅದಕ್ಕೆ ವಿಡಿಯೋ ಮಾಡ್ತಿದ್ದೆ. ಅದ್ ಮುಗಿಸ್ಕೊಂಡು ಏನಾರು ತಿನ್ನದ ಅಂತ ಹೊರಟೆ ಗುರು. ತಿಂಡಿ ಮಾಡಿರ್ಲಿಲ್ಲ. ನೋಡಿದ್ರೆ ಕತೆ ಯಾರು ಇವತ್ತು ನಾಳೆ ನಾಡ್ದು 3 ದಿವಸ ಊಟಿಗೆ ಬರಕ್ ಹೋಗ್ಬಿಡಿ. ಅದಂತೂ ಬೈಕರ್ ಫಾಲ್ಸ್ ಅಂತೂ ಏನು ಸಿಗಲ್ಲ. ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಅಂಗಡಿ ಯಾಕೆ ಕ್ಲೋಸ್ ಆಗೈತೆ ಅಂದ್ರೆ ಇಲ್ಲಿ ಫುಲ್ ಮೀನ್ಸ್ ಊಟ ಎಲ್ಲಾರ್ಗು. ಏನೋ ದೇವ್ರ ಫಂಕ್ಷನ್ ಮಾಡ್ತಿದ್ರು, ಒಬ್ರು ನಿಂತ್ಕೊಂಡು ನೋಡ್ತಾರೆ. ಅದ್ ಮುಗಿಸ್ಕೊಂಡು ಕಸ್ಟಮರ್ ಫೋನ್ ಹಾಕೋರು ಹಿಂದ್ ಗಂಟೆನೆ. ಅಯ್ಯೋ ಊಟ ಮಾಡೋದ ಬನ್ನಿ ಅಂತಂದ್ರು, ಬೇಡ ಬೇಡ ಅಂದ್ಬಿಟ್ಟು ಓಡ್ತಾ ಇದ್ರು ಹಂಗೆ. ಅದ್ ಮುಗಿಸ್ಕೊಂಡು ಒಳ್ಳೆ ಸಾಂಗ್ ಹಾಕೋರೆ, ಜಿಂಗಲಕ್ಕ ಬೈ ಬೈ. ಹಂಗೆ ಒಂದು ಬಾಯ್ ಮಾಡಿದ್ರು ಗುರು, ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡ್ರು ಪುನಃ ನೋಡ್ಕೊಂಡ್ ಬಂದ್ರು ಗುರು, ಹಿಂದೆನೆ ಕಸ್ಟಮರ್ ಪಿಕ್ ಮಾಡ್ಕೊಂಡು ಊಟಿ ಕಡೆ ಹೋಗಕ್ಕೆ. ಅಯ್ಯೋ ಕತೆ ಕರ್ಮ ಅನ್ಕೊಂಡು ನಮ್ಮ ಬ್ರೋಗೆ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ನಾನು ಹೊರಟೆ ವೈನಾಡ್ ಕಡೆಗೆ. ಈ ಬಸ್ನವ್ನು ಯಾವ ಪಾರ್ಟಿ ಸ್ಮೆಲ್ ಗೊತ್ತಾಯ್ತು ಗೊತ್ತಾ, ಹಂಗಾರು ಬತ್ತಾನೆ ಬ್ರೇಕ್ ಮೇಲೆ ಅಪ್ಲೈ ಮಾಡ್ಕೊಂಡು ನಾನು ಇನ್ನೇನು ಮಾಡೋದ, ಕಸ್ಟಮರ್ ಫೋಟೋ ತಗೊಳ್ಳಿ ಅಂತ ಬಿಟ್ಬಿಟ್ಟು ನೋಡ್ತೀನಿ, ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ಸದ್ಯ. ವಿಂಡೋ ಎಲ್ಲ ಇಳಿಸಿದೆ. ಇಲ್ಲಾಂದ್ರೆ ಅದೇ ಕಸ್ಟಮರ್ಗೆ ಒಂದು ಫೋಟೋ ತೆಗಿತೀನಿ ಬನ್ನಿ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹಂಗೆ ಕಸ್ಟಮರ್ಗೆಲ್ಲ ಫೋಟೋ ತಗೊಟ್ಬಿಟ್ಟು ಹೊರಟೆ ಗುರು ವೈನಾಡ್ ಕಡೆಗೆ. ಇದೇ ನೀಲಗಿರಿಸು, ಇದೊಂದು ಲಾಸ್ಟ್. ಇದು ಮುಗಿಸ್ಕೊಂಡು ಹಂಗೆ ಉಡುಪಿಲಿ ಊಟ ಮಾಡ್ಕೊಂಡು ಹೊರಟೆ. ನೋಡಿದ್ರೆ ಕೇರಳ ಬಸ್ನವ್ನು ಯಾವ ರೇಂಜು ಮಲಗಿಸ್ತಾನೆ ಅಂದರೆ ಬಿಡ್ತಾನೆ ಇಲ್ಲ ದಾರಿನ. ಮಧ್ಯದಲ್ಲಿ ರೋಡ್ಲಿ ಹಿಂಗೆ ಮಲಗಿಸಿರಿ ಹಿಂಗೆ ಎತ್ತಾನೆ. ಅಯ್ಯೋ ಯಾವ ರೇಂಜ್ ಹೊಡಿತಿದ್ದ ಗೊತ್ತಾ ಇವನು. ದಾರಿ ಯಾರೇ ನೋಡಿದ್ರು ಬಿಡ್ತಾ ಇಲ್ಲ. ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ನಾವು ಗೊತ್ತಲ್ಲ ಚಚ್ಕೊಂಡು ಹೋಯ್ತಾ ಇರೋದೆ. ಅಂತೂ ಇಂತೂ ಒಳ್ಳೆ ವ್ಯೂ ಗುರು. ವೈನಾಡ್ ಹೋಯ್ತಾ ಇದ್ರೇನೆ ಒಂಥರ ಕ್ರೇಜ್ ಅಂತಾರಲ್ಲ ಹಂಗೆ. ಇದು ಚೆಕ್ ಪೋಸ್ಟು, ತಮಿಳ್ನಾಡು ಚೆಕ್ ಪೋಸ್ಟ್ ದಾಟಿ ವೈನಾಡ್ಗೆ ಎಂಟ್ರಿ ಇದೆ. ವೈನಾಡ್ಗೆ ಎಂಟ್ರಿ ಆಗ್ಬಿಟ್ಟು ಕಸ್ಟಮರ್ ರೆಸಾರ್ಟ್ ಬಿಟ್ಬಿಟ್ಟು ಇವತ್ತೊಂದು ಜಾಲಿ ಅಷ್ಟೇ. ಇವತ್ತು ಅಷ್ಟೇ.